ಸರಿ ಫೋನ್ ಮಾಡ್ತಾನೆ ಇದಕ್ಕೆ ಬಂದಿತ್ತು. ಸಹಸ್ರಾದಿ ಮಂತ್ರಿವರಿಯರೇ, ದೈತ್ಯ ದಾನವರು ಧೈರ್ಯದಿಂದ ಪ್ರವೇಶಿಸಲಾಗದ ನಮ್ಮ ಅಶೋಕವನಕ್ಕೆ ಆ ಒಂದು ಪಾಳಕಪಿಯು ನುಗ್ಗುವುದೆಂದರೆ, ಗಗನ ಚುಂಬಿ ಮಹಾವೃಕ್ಷಗಳನ್ನು ಹಂಗಿಸುವುದೆಂದರೆ, ರಣ ವಿಚಕ್ಷಣವಾದ ಅಕ್ಷಯ ಕುಮಾರದಿ ರಾಕ್ಷಸ ವೀರಾಗ್ರಗಳನ್ನು ವಧಿಸುವುದೆಂದರೆ ಪರಮಾಶ್ಚರ್ಯ. ಇದು ಈ ದಶಕಂಠ ಸಾರ್ವಭೌಮನಿಗೆ ಸಹಿಸಲಾಗದ ಅವಮಾನವೂ ಆಗಿರುವುದು. ನಿಜ ದಾನವೇಂದ್ರ, ಹಾವಿನ ತೋರು ಕಪ್ಪನೆಯಂತಿರುವುದು. ಇಂದ್ರದಷ್ಟು ಮಹಾರಾಜರು ಆ ಕಪಿಯನ್ನು ಹಿಡಿದು ತರುವರು. ಆ ಕಪಿಯು ಬಂದ ನಂತರ ಎಲ್ಲವನ್ನು ವಿಚಾರಿಸಿದರಾಯಿತು. ಅಗ್ರಜ, ಕದನ ಕಲಿಗಳಾದ ಕಲಿಗಳಾದ ಅಕ್ಷಯ ಕುಮಾರ ಮತ್ತು ವೀರಾದಿ ವೀರರಾದ ರಾಕ್ಷಸರನ್ನು ಧ್ವಂಸ ಮಾಡಿ ಸ್ವರ್ಗದಂತಿದ್ದ ಅಶೋಕವನವನ್ನು ಹಾಳು ಮಾಡಿದ ಆ ಪುಡಕಪಿಯು ಸಾಮಾನ್ಯವಾದದ್ದೆಲ್ಲವೆಂದು ತೋರುವುದು. ಹರಿಯಾಗಲಿ ಹರನಾಗಲಿ ಸೂರ ಗರುಡ ಗಂಧರ್ವಧಾರಿಯಾಗಿ ರಾವಣ ಕುಂಭಕರ್ಣನ ಹೆಸರು ಕೇಳಿದ ಕೂಡಲೇ ಗಾಢ ನಡೆದುವರು. ಈ ಗಿಡದಲ್ಲಿ ಆ ಪುಡಕಪಿಯು ಈ ರೀತಿ ಅರರ್ಥಗೈದಿರುವುದು ಆಶ್ಚರ್ಯವಲ್ಲವೇ? ಐತಲ್ಲ ಅಲ್ಲಿ ಪಕ್ಕದಾಗೆ ವಾಯ್ಸ್ಗೆ ಕಂಡಿದ್ದೀವಿ. ಬಂದಿನಿ ಅಂತ ವಾಸವನನ್ನು ಗೆದ್ದವನಿಗೆ ವಾನರನ್ನು ಮುಂದಿಡಿಯುವುದು ಮಹಾಕಾರ್ಯವೇ. ಬೆಟ್ಟವನ್ನು ಹೊತ್ತವನು ಬೆಟ್ಟನ್ನು ಹೊರಲಾರನೆ. ನಿಜ ನಿಜ, ಇವನು ನನ್ನನ್ನು ತಂದಿದ್ದು ಬೆಕ್ಕನ್ನು ಕಟ್ಟಿಕೊಂಡು ಬಂದಂತೆ. ಓರ್ವ ಹೀನ ವಾನರನಿಂದ ಲಂಕಾ ಸಾಮ್ರಾಜ್ಯಕ್ಕೆ ಆದ ನಷ್ಟವನ್ನು ನಮ್ಮ ರಕ್ತವು ಪಟಪಟನೆ ಕುದಿಯುತ್ತಿರುವುದು. ತ್ರಿಲೋಕ ವೀರರಾದ ರಾವಣ ಕುಂಭಕರ್ಣರ ಹೆದೆ
ಏಂಚಿತ್ತು ಹೆದರದು. ಅರಬ್ರಹ್ಮರಿಂದ ವರವನ್ನು ಪಡೆದು ರಣಬೀಕರ ಭುಜಫಲ ಡೈಲಾಗ್. ಅರಬ್ರಹ್ಮರಿಂದ ವರವನ್ನು ಪಡೆದು ರಾವಣ ಕುಂಭಕರ್ಣನನ್ನು ಜಯಿಸುವ ಧೀರರು ಶೂರರು ಈ ತ್ರಿಭುವನದಲ್ಲಿಯೇ ಇಲ್ಲ. ಹೀಗಿರುವಲ್ಲಿ ಈ ಪರಕಪಿಯು ಈ ರೀತಿ ಅನರ್ಥಗೈದಿರುವುದು ಆಶ್ಚರ್ಯವಲ್ಲವೇ? ಇವನ್ಯಾರು, ಇವನೆಲ್ಲವನೆಂದು ವಿಚಾರಿಸಿ ಆಮೇಲೆ ಈ ಕೋಟದವನ್ನು ನನ್ನ ಗದಾದಂಡದಿಂದ ಪಡೆದು ಹಾಕುವುದು. ಪಡೆದು ಹಾಕುವ ಬಂಡವಾಳವೇ ಕ್ಷಣವಿನ ಪಡೆದು ಹಾಕುವ ಬಂಡವಾಳವೇ. ರಾಜನೀತಿ ವಿಶಾರದನಾದ ನೀನು, ಯುಕ್ತದಲ್ಲಿದ್ದ ವಿದ್ವಾಂಸನಾದ ನೀನು ಹೀಗೆ ದುಡುಕಬಹುದೇ? ದೂತನನ್ನು ಒದಿಸುವುದು ರಾಜಧರ್ಮವೇ. ತ್ರಿಲೋಕ ವಿಖ್ಯಾತ ವಿಕ್ರಮಶಾಲಿಯಾದ ನೀನು ಈ ಬಡ ಕೋಡನನ್ನು ಒದಿಸುವುದು ಪಾಪವು ಅಪಕೀರ್ತಿಯೂ ಫಲಿಸುವುದಲ್ಲವೇ? ಲೇಷವೂ ಪ್ರಯೋಜನವಿಲ್ಲ. ಆದ್ದರಿಂದ ಸಹಿಸಿ ಶಾಂತರಾಗು. ಅದು ಸಾರಾಂಶ. ಅಲ್ಲ, ವಿಭೀಷಣ, ಈ ನೀಚನ ತರಹಟಗಳಿಂದ ನನ್ನ ಮೈ ಉರಿದು ನನ್ನ ಸಹನೆ ತಾಳ್ಮೆಗಳು ಮೀರಿದು. ಆದುದರಿಂದ ಇವನಿಗೆ ಶಿಕ್ಷೆಯನ್ನು ವಿಧಿಸಲೇಬೇಕು. ಇವನ ತಲೆ ನೀರೇ ಚೆಂಡಾಡಿ ಬಿಡಬೇಕು. ಬೇಡವನ್ನ ಹಾಗೆ ಮಾಡಬೇಡ. ನಿನ್ನ ಶ್ರೇಯಸ್ಸಿಗಾಗಿ ಹೇಳುವನು ಕೇಳು. ಅಧರ್ಮ ಮೂಲವು ಮಹಾ ದೋಷಯುಕ್ತವೂ ಆದ ನೀನು ದೂತನನ್ನು ಒಲಿಸುವುದು ತತ್ವಜ್ಞಾನನಾದ ನೀನು ಮಾಡಬಾರದು. ಶಿಕ್ಷಣದಲ್ಲಿ ಯಾವುದಾದರೂ ಒಂದು ಶಿಕ್ಷೆ ವಿಧಿಸಿ ಇವನನ್ನು ಹಿಂದಕ್ಕೆ ಕಳಿಸು. ಇವನಿಗಾದ ಅವಮಾನದಿಂದ ಕೆರಳಿ ಬರುವ ಇವನ ಒಡೆಯ ಮೇಲೆ ನಿನ್ನ ಸೇಡನ್ನು ತೀರಿಸಿಕೊ. ಆಗ ನಿನಗೆ ಕೀರ್ತಿ ಬರುವುದು. ಅದನ್ನು ಬಿಟ್ಟು ಈ ಬಡಕವಿಯ ಮೇಲೆ ನಿನ್ನಂತವನ ಚಂದ್ರ ಇದ್ದಾವೆ. ನಿಜ ವಿಭೀಷಣ, ಸರಿಯಾಗಿ ಹೇಳಿದೆ. ಈ ನೀಚನು ಮಾಡಿದ ನನ್ನ ಶತ್ರುವಿನ ಭೂಷಣ, ನನ್ನ ಭೂಷಣಗಳಿಂದ ಕೂಡಿದ ಮರ್ಮ ಭೇದಕವಾದ ಉದ್ದದ ಭಾಷಣದಿಂದ ನನ್ನ ಮೈ ಉರಿದು ಕಿಡಿಕಿಡಿಯಾಗಿ ಆ ರೀತಿ ಆಡಿದ. ಸರಿ, ಈ ನೋವನಿಗೆ ಅಂಗಭಂಗ ಮಾಡಿಸಿ ಅವಮಾನಿಸಿ ಕಳಿಸುವನು. ಪ್ರಹಸ್ತ ಮಂತ್ರೀಂದ್ರ, ಮಹಾಪ್ರಭು, ಇವನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿ ನಮ್ಮ ನಗರದ ಬೀದಿ ಬೀದಿಗಳಲ್ಲಿ ಇವನನ್ನು ಮೆರಯಿಸಿ ಇವನ ಬಾಲವನ್ನು ಸಂಪೂರ್ಣವಾಗಿ ಸುಟ್ಟು ನಗರದಿಂದ ಆಚೆಗೆ ತಳ್ಳಿಸಿಬಿಡಿ. ಅಪ್ಪಣ ಮಹಾಪ್ರಭು. ಯಾರವ ಮಂಗ ನನ್ನ ಬಾಲಕ್ಕೆ ಬೆಂಕಿ ಹಚ್ಚಿದರು. ಹಚ್ಚ
ಬೆಂಕಿಯನ್ನು. ಹತ್ತಿರಿ. ಬೆಂಕಿ ಬೇರೆ, ಬೆಂಕಿ. ಕಾರ್ಯಗಳ ವಿಷಯವಾಗಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ನಿಸ್ಸಂದೇಹವಾಗಿ ತಿಳಿಸಬೇಕಾಗಿತ್ತು. ಇವಾಗ ಡೈಲಾಗ್. ಅಣ್ಣ, ಜಗದ್ವಿಖ್ಯಾತ ವಿಕ್ರಮನಾದ ದಶಕಂಠ ಸಾರ್ವಭೌಮನು ಒಬ್ಬ ಮಾನವ ಸ್ತ್ರೀಯನ್ನು ಕದ್ದು ತಂದು ಬಲಾತ್ಕರಿಸಿ ಪೀಡಿಸುತ್ತಿರುವುದು ಬಹು ಶೋಚನೀಯವಾದ ಮತ್ತು ಅವಮಾನಕರವಾದ ವಿಚಾರವು ಅಲ್ಲದೆ ನಮ್ಮ ಕುಲಕ್ಷ ವಂಶಕ್ಕೆ ಭರಿಸಲಾಗದಂತಹ ಕಳಂಕವು ಮತ್ತು ನಿನ್ನ ಸಾರ್ವಭೌಮತ್ವದ ಅಂತಸ್ತಿಗೆ ಅತಿ ಹೇಯವಾದ ಕಾರ್ಯವು. ನಮ್ಮ ದೈತ್ಯ ವಂಶಕ್ಕೆ ಹಾನಿಯನ್ನು ತರತಕ್ಕ ಹೀನ ಕೃತ್ಯವು. ಆದ ಕಾರಣ ಈಗಲೂ ಕಾಲವು ಮೀರಿಲ್ಲ. ನಿನ್ನ ತಪ್ಪನ್ನು ನೀನು ತಿದ್ದಿಕೊಂಡು ನಿನ್ನ ಲಂಕಾ ನಗರದ ದೈತ್ಯ ದಾನವ ಕುಲದ ಸೌಖ್ಯ ಸೌಭಾಗ್ಯಗಳನ್ನು ಪವಿತ್ರ ಕುಲಕ್ಷ ವಂಶದ ಕೀರ್ತಿಯನ್ನು ಕಾಪಾಡಿಕೊಳ್ಳುವುದು ನಿನ್ನ ಕೈಯಲ್ಲಿರುವುದು. ಅದರಂತೆ ಮಾಡು. ಇಲ್ಲವೇ ಹಠದಿಂದ ನೀನು ಯುದ್ಧವನ್ನೇ ಮುಂದಿನ ಪರಿಣಾಮವನ್ನು ಲಕ್ಷಿಸದೆ ಆಟದಿಂದ ಯುದ್ಧವನ್ನೇ ಮಾಡುವೆನೆಂದು ನೀನು ನಿರ್ಧರಿಸುವೆಯಾದರೆ ನೀನು ನನ್ನ ಸಹಾಯವನ್ನು ನೆನಪಿರುವೆ ಎಂದು ಹೇಳಿದ್ದೆಯಾದ ಕಾರಣ ನಿನಗೋಸ್ಕರ ಯುದ್ಧ ಮಾಡುವುದಕ್ಕೂ ಅವಶ್ಯವಾದರೆ ನನ್ನ ಪ್ರಾಣವನ್ನು ಸಹ ತರುವುದಕ್ಕೂ ನಾನು ಸಿದ್ಧರಾಗಿರುವೆನು. ಇಷ್ಟೇ ನನ್ನ ಅಭಿಮತವು. ಸಾರಿ ಪ್ರಹಸ್ತ ಮಂತ್ರಿಯಿಂದ ಮಹಾಪ್ರಭು, ಮಹೋದರ ಸುಪಾರ್ಶ್ವ ಮಹಾಪಾರ್ಶ್ವಾದಿಗಳೇ, ನಿಮ್ಮಗಳ ಅಭಿಪ್ರಾಯವೇನು? ತಂದೆ ರಾವಣೇಶ್ವರ, ಯುದ್ಧಕ್ಕೆ ಸಿದ್ಧರಾಗಿ ಬಂದ ಮೇಲೆ ನಾವು ಹಿಂದೆಯುವುದು ವೀರರ ಲಕ್ಷಣವಲ್ಲ. ನೀನು ಪರಾಕ್ರಮಿ, ವೀರೋದಿ ವೀರ, ಜಗದ್ವಿಖ್ಯಾತನಾದ ನೀನು ಸೀತೆಯನ್ನು ಅಪಹರಿಸಿದ್ದಕ್ಕಾಗಿ ಸಂಧಿಯನ್ನು ಒಪ್ಪುವುದೇ? ಮುಂದಿದ್ದ ಹೆಜ್ಜೆಯನ್ನು ಹಿಂದಿರುವುದು ಸೂಕ್ತವಲ್ಲ. ನೀನು ಸೀತೆಯನ್ನು ವಶಪಡಿಸಿಕೊಂಡು ಅವರೊಡನೆ ಯುದ್ಧ ಮಾಡಲೇಬೇಕು. ಇಂದ್ರನನ್ನೇ ಜಯಿಸಿ ಮಹಾವೀರರಾದ ಪ್ರಖ್ಯಾತನಾದ ಈ ಮೇಘನಾದರನ್ನು ಜಗದ್ವಿಖ್ಯಾತವು ಬರಲು ವೀರಾದಿ ವೀರ ಈ ಇಂದ್ರತ್ವವಿರುವಾಗ ಸೀತಾ ರಾಮ ಲಕ್ಷ್ಮಣರ ಸ್ತೋತ್ರ ಮಾಡಿ ವಿಜಯವನ್ನು ತಂದುಕೊಡುತ್ತೇನೆ. ತಂದೆ, ನೀವು ಚಿಂತೆಯನ್ನು ಬಿಡಿ. ಅಲ್ಲ, ಈ ಕುಲನಾಶಕವಾದ ಮಹಾಯುದ್ಧ ಪ್ರಯತ್ನವನ್ನು ತಡೆದು ನಿಲ್ಲಿಸು. ನೀನು ಧರ್ಮ ಅಧರ್ಮಗಳನ್ನು ತಿಳಿದ ಪಂಡಿತನು, ತಪಸ್ವಿಯು, ತತ್ವಜ್ಞಾನಿಯಾದ ನೀನು ಶ್ರೀರಾಮಚಂದ್ರನ ಯಾರು, ಸೀತಾದೇವಿ ಯಾರು ಆಲೋಚಿಸಿ ನೋಡು. ಈ ನಿನ್ನ ಆತ್ಮನೆನೆಸಿದ ಮಂತ್ರಿಗಳು, ಆತ್ಮ ಪ್ರಶಂಸೆಯುಳ್ಳ ಈ ನಿನ್ನ ಬಡಿವಾರದ ಮಗನು, ಇವರೆಲ್ಲರೂ ಡಾಂಬಿಕರು, ಭ್ರಾಂತರು, ಹೇಡಿಗಳು, ಸ್ವಶಕ್ತಿ ಪರಶಕ್ತಿಗಳನ್ನರಿಯದ ಉದ್ದಟರು. ಇಂತಹ ಉದ್ದಟರ ಮಾತುಗಳಿಗೆ ಬೆರಗಾಗಿ ಯುದ್ಧವನ್ನು ಹೂಡಿ ಕೆಡಬೇಡವಣ್ಣ. ಮಂತ್ರಿವರಿಯರೇ, ನೀವುಗಳು ಕುಮಾರ ಇಂದ್ರಜಿತು ಎಲ್ಲರೂ ಮಹಾಪರಾಕ್ರಮಿಗಳೇ ನಿಜ. ಆದರೆ ಅತ್ಯದ್ಭುತ ಶಕ್ತಿ ಸಾಹಸ ಭರಿತರಾದ ಮಹಾಮಾನವ ಬಲ್ಲೋಕಗಳ ಅಪಾರ ಸೈನ್ಯವನ್ನು ನಿಗ್ರಹಿಸುವುದೆಂದರೆ ಸಾಮಾನ್ಯದ ಕಾರ್ಯವೇ? ಆ ಮಹಾಕಪಿ ಬಲ್ಲೋಕಗಳನ್ನು ನಿಗ್ರಹಿಸುವುದೆಂದರೆ ಸಾಮಾನ್ಯದ ಕಾರ್ಯವಲ್ಲ. ಹಿಂದೆ ಆಂಜನೇಯನೊಬ್ಬನೇ ನಮ್ಮ ಜಂಬೂಮಾಲಿ, ಅಕ್ಷಯ್ ಕುಮಾರ, ಪಂಚ ಸೇನಾಪತಿಗಳ ಮೊದಲಾದ ಲೆಕ್ಕವಿಲ್ಲದಷ್ಟು ಮಂದಿ ಮಹಾವೀರರನ್ನು ಹತ ಮಾಡಿ ಹೋಗಲಿಲ್ಲವೇ? ಇನ್ನು ಅಂತಹ ವಾನರ ಕೋಟಿಗಳ ಅಗಾಧ ಸೈನ್ಯವೇ ಬಂದರೆ ಇನ್ನಷ್ಟು ಅನರ್ಥಗಳನ್ನು ಎದುರಿಸಬಹುದು. ಏನು ತಂದೆ ಹೀಗೆ ಹೇಳಿದೆ? ನಮ್ಮ ಸೈನ್ಯದಲ್ಲಿ ಎಂತೆಂತಹ ವೀರರು, ಶೂರರು, ಪರಾಕ್ರಮಿಗಳು ಕಾಣೆಯೋ? ಕುಲ ಕಡಲನ್ನೇ ಕುಡಿಯಬಲ್ಲ ಕಡಗಲಿಗಳು
ಅದ್ಭುತ ಮಹಾನ್ ವೀರರು ಅಸಂಖ್ಯಾತರಾಗಿರುವವರು ಹೀಗಿರುವಾಗ ಆ ಬಡದರ ವಾಹನವನ್ನು ಕೊಲ್ಲುವುದು ನಮಗೆ ಅತಿಶಕ್ತವಾದ ಕಾರ್ಯವೇ? ನಾವು ರಾಮ ಲಕ್ಷ್ಮಣ ಸುಗ್ರೀವಾದಿ ಮುಂತಾದವುಗಳನ್ನು ಅವರ ಸೈನ್ಯಕ್ಕೆ ಬಲಿಯಿಟ್ಟು ನಿಸ್ತೇಜನಗೊಳಿಸಿ ಅವರನ್ನು ಸದೆ ಬಡಿದ ಆಸ್ಥಾನಕ್ಕೆ ತಂದಿರುತ್ತೇವೆ. ನೀನು ಚಿಂತೆಯನ್ನು ಬಿಡು. ಚಿಂತೆಯೇ ಅಂತರಂಗದ ಪ್ರಾತಿಯದರೆ ಚಿಂತೆಯೇ ರಾವಣ ಮನೆಗೆ ಸರಿ ಸಮರಿಗರೆ ಈಗಿನ ಸುತ್ತ ಈ ವೀರ ದಶಕಂಠನ ಪುತ್ರನಾದ ಇಂದ್ರಜಿತ್ ತಕ್ಕ ಪುತ್ರನು ನೀನು. ನಿಮ್ಮೆಲ್ಲರ ಅಭಿಮತದಂತೆ ನಾನು ಯುದ್ಧವನ್ನೇ ಮಾಡುವೆ. ಬೇಡವಣ್ಣ, ಹಾಗೆ ಮಾಡಬೇಡ. ಕುಲನಾಶಕವಾದ ಈ ಮಹಾಯುದ್ಧ ಪ್ರಯತ್ನವನ್ನು ನಿಲ್ಲಿಸು. ನೀನು ಸಕಲ ಧರ್ಮಗಳನ್ನು ತಿಳಿದ ಪಂಡಿತನು, ತಪಸ್ವಿಯು, ತತ್ವಜ್ಞಾನಿಯಾದ ನೀನು ಶ್ರೀರಾಮಚಂದ್ರ ಯಾರು, ಸೀತಾದೇವಿ ಯಾರು ಆಲೋಚಿಸಿ ನೋಡು. ಈ ನಿನ್ನ ಆಪ್ತನಿಸಿದ ಮಂತ್ರಿಗಳು, ಆತ್ಮ ಪ್ರಶಂಸೆಯುಳ್ಳ ಈ ನಿನ್ನ ಬಡಿವಾರದ ಮಗನು, ಇವರೆಲ್ಲರೂ ಡಾಂಬಿಕರು, ಭ್ರಾಂತರು, ಹೇಡಿಗಳು, ಸ್ವಶಕ್ತಿ ಪರಶಕ್ತಿಗಳನ್ನರಿದ ಉದ್ದಟರು. ಇಂತಹ ಉದ್ದಟರ ಮಾತುಗಳಿಗೆ ಬೆಳಗಾಗಿ ಹುಬ್ಬಿ ಯುದ್ಧವನ್ನು ಹೂಡಿ ಕೆಡಬೇಡವಣ್ಣ. ಪೌರುಷ ಏನು? ನೀನು ಹೇಳಿಯು, ನೀನು ಡಾಂಬಿಕನು, ನೀನು ಭ್ರಾಂತನು. ತಲೆಯಲ್ಲಿ ಆಟಬೇಡ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕುಳಿತು. ಇಲ್ಲವೋ ಇಂದ್ರಜಿತ್ತು, ನಾನು ಈಗ ಬಾಯಿ ಮುಚ್ಚಿ ಕುಳಿತುಕೊಂಡರೆ ನೀವುಗಳೆಲ್ಲ ಆ ರಣರಂಗದಲ್ಲಿ ಬಾಯಿ ಮುಚ್ಚಿ ಕುಳಿತುಕೊಂಡಿರಿ. ನೀವುಗಳೆಲ್ಲ ಡಾಂಬಿಕರು, ಭ್ರಾಂತರು, ಹೇಡಿಗಳು. ಯಾವ ವೀರರು, ಎಂತಹ ಶೂರರು! ಇಲ್ಲಿ ಆ ಒಂದು ಕಪಿ ಬಂದು ಅಶೋಕವನವನ್ನೆಲ್ಲ ಹಾಳು ಮಾಡಿ ಅಕ್ಷಯ ಕುಮಾರಾದಿ ರಾಕ್ಷಸ ವೀರರ ಅನೇಕರನ್ನು ಧ್ವಂಸ ಮಾಡಿ ಲಂಕೆಗೆ ಬೆಂಕಿ ಹಚ್ಚಿ ಉರಿಸಿ ಪೂಜೆ ಮಾಡಿ ಹೋಯಿತಲ್ಲವೇ? ಆಗ ನೀವುಗಳಾದರೂ ಮಾಡಿದ ಸಾಹಸವೇನು? ನೀನು ಆ ಕಪಿಯನ್ನು ಕಟ್ಟಿದ್ದು ಕ್ಷಣ ಮಾತ್ರವಲ್ಲದೆ ನೀನೇನಾದರೂ ಅದರ ಎದುರು ನಿಂತೆಯ ಹೇಳು. ನಿಮ್ಮ ಕಡಲನ್ನು ಕೀಳುವ ಕಡುಗಡಿಗಳು, ಸಿಡಿಲನ್ನು ಕೀಳುವ ಶೂರರು, ಅಂತಗನ ದಂತಗಳನ್ನು ಕೀಳುವ ಭ್ರಾಂತರು ಎಲ್ಲಿ ಹಾಳಾಗಿ ಹೋಗಿದ್ದರು? ತಲೆ ಉಳಿದರೆ ಸಾಕೆಂದು ದಿಕ್ಕು ದಿಕ್ಕುಗೂ ಪಲಾಯನ ಮಾಡಿ ಮನೆಯ ಮೂಲೆಯಲ್ಲಿ ತಲಹರಿಸುತ್ತಾ ಕುಳಿತಿರುವರಲ್ಲವೇ? ಇಂತಹ ಸಮಯದಲ್ಲಿ ಕೋಟಿ ಕೋಟಿಯಾಗಿ ಬರುವ ಆ ವಾನರ ಸೈನ್ಯದೊಡನೆ ನಿಮ್ಮ ಏಡಿಸುರರು ಗೆಲ್ಲಬಹುದೇ? ಸಾಕು ನಿಮ್ಮ ಡಂಬದ ಹರಟೆಗಳು. ದಾನವೇದರನ್ನು ಉಬ್ಬಿಸಿ ಹಳ್ಳಕ್ಕೆ ತಳ್ಳಬೇಡಿ. ದೇವೇಂದ್ರನನ್ನ ಜಯಿಸಿ ಇಂದ್ರಜಿತ್ ಒಂದು ಈ ಮಗವೀರ ಮೇಘರಾಜನನ್ನು ಜಗದ್ವಿಖ್ಯಾತ ವೀರಾದಿ ವೀರರು ಸೇರಿದ ಈ ಸಭೆಯಲ್ಲಿ ಅರಟುಬೆಯ ಮಗಂದ ನೀನು ತಲೆಯಟನ್ನು ಆಡಿದರೆ ನಿನ್ನ ನಾಲಿಗೆಯನ್ನು ಏಟಿ ಬಿಡುತ್ತಿದ್ದೆ. ಆದರೆ ನೀನು ನನ್ನ ತಂದೆಯ ಜೊತೆಯಲ್ಲಿ ಹುಟ್ಟಿದ್ದಕ್ಕಾಗಿ ನಿನ್ನ
ನಿನ್ನನ್ನು ಕ್ಷಮಿಸಿ ಸುಮ್ಮನೆ ಬಿಟ್ಟಿರುವೆ. ಜನಕ ಇಂದ್ರಾದಿಗಳ ಮೇಲೆ ಕೈ ಮಾಡಬಾರದೆಂದು ಅಸಾಮಾನ್ಯ ಕಪಿಯ ಮೇಲೆ ಕಪಿ ಮಾಡಲು ಸಾಧ್ಯವಿಲ್ಲ. ನಾವು ವೀರರು, ಶೂರರು. ನಿನ್ನಂತ ಹೇಳಿಯಾದ ನೀನು ನಮಗೆ ಒಂದು ಉಪದೇಶವನ್ನು ನೀಡುವೆಯಾ? ಕೆಲವ ದ್ರೋಹಿ. ಇನ್ನೊಂದು ಸಾರಿ ನೀನೇನಾದರೂ ನಮ್ಮ ರಾಮನೇಂದ್ರನ ಬಗ್ಗೆ ಮಾತನಾಡಿದರೆ ನಿನ್ನನ್ನು ಇಲ್ಲಿಯೇ ಧ್ವಂಸ ಮಾಡಿವೆ. ತಂದೆಯ ರಾಮನೇಶ್ವರ, ಈ ಹೀನ ಕೃತ್ಯ ವಿದೇಶವನ್ನು ಮಾತನ್ನು ಕೇಳಬೇಡ. ನಾವು ಯುದ್ಧವನ್ನು ಮಾಡಿ ನಿನಗೆ ದೇವರನ್ನು ತರುತ್ತೇವೆ. ಜಯಿಸಿ ಮೇರೆವರ ನದಿ ಸಾಹಸದಿ, ಜಯಿಸಿ ಮೇರೆವರ ನದಿ. ಜಯಿಸಿ ಮೇರೆವರ ನದಿ ಸಾಹಸದಿ, ಜಯಿಸಿ ಮೇರೆ. ಬೇಡವಲ್ಲ, ಬೇಡ. ಯುದ್ಧಕ್ಕೆ ಖಂಡಿತವಾಗಿಯೂ ಯುದ್ಧಕ್ಕೆ ಹೊರಡಬೇಡ. ಅದರಿಂದ ನಿನಗೆ ಅಪಜಯವೇ ಆಗುವುದು ಹೊರತು ಮೊದಲು ಸೀತಾದೇವಿಯನ್ನು ಶ್ರೀರಾಮಚಂದ್ರನ ಒಪ್ಪಿಸಿ ಶ್ರೇಯವಂತನಾಗು. ಮಾತು ಮಾತುಗೂ ಹಳ್ಳಿಯಂತೆ ಮಂಗಳವನ್ನ ನುಡಿಯುತ್ತಿರುವನು ವಿಭೀಷಣ. ಈ ದಶಕಂಠ ಸಾರ್ವಭೌಮನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ದಶ ದಿಕ್ಕುಗಳೇ ಅದರುವೆಂಬುದನ್ನು ಕಾಣಿಸು. ಅಷ್ಟ ದಿಕ್ಪಾಲಕರನ್ನು ಮುಷ್ಟಿ ಮಾತ್ರದಿಂದ ಹಿಡಿದಿರುವನೆಂಬುದನ್ನರಿಯು. ಇಂತಹ ಪೂರ್ಣ ಭೀಕರ ಪ್ರತಾಪಶಾಲಿಯನ್ನು, ಅಸುರ ರಾಕ್ಷಸ ದೈತ್ಯ ದಾನವಾದಿಪ ಚಕ್ರವರ್ತಿಯನ್ನು ಒಬ್ಬ ಬಡಗು ಮಾನವನಿಗೆ ಶರಣಾಗತನೆಂದು ಹೇಳಿ ಅವಮಾನಪಡಿಸುವೆಯ? ನೀನು ಕುಲದ್ರೋಹಿ, ರಾಷ್ಟ್ರದ್ರೋಹಿ, ದೇಶದ್ರೋಹಿ. ಹೇಳಿ ಸಾಕು ನಿನ್ನ ಮಾತು. ಹೋಗ್ತರಿ ಅಲ್ಲ, ನಾನು ಕುಲದ್ರೋಹಿ ಅಲ್ಲ, ದ್ರೋಹಿ ಅಲ್ಲ, ಹೇಳಿಯೂ ಅಲ್ಲ. ನಿನ್ನ ನಿಜವಾದ ಹಿತಚಿಂತಕನು, ಪ್ರಿಯ ಸಹೋದರನು. ನೀನು ಗೆದ್ದಿರುವೆಂದು ಹೇಳಿದ ಆ ದಿಕ್ಪಾಲಕರು ಯಾರು ಬಲ್ಲಯ್ಯ? ಶ್ರೀರಾಮಚಂದ್ರನ ಪಾದ ಕಿಂಕರರು. ಶಾಂತ ಮನದಿಂದ ಸಾವಧಾನವಾಗಿ ಆಲೋಚಿಸಿ ನೋಡು. ನೀನು ಸೀತಾದೇವಿಯನ್ನು ಕದ್ದು ತಂದಿದ್ದು ನಮ್ಮ ವಂಶವನ್ನೇ ಸುಡುವ ಬಡಬಾಗ್ನಿಯನ್ನು ತಂದು ಬಾಗಿಲಿಗೆ ತಲುಪಿಸಿದಂತಾಯಿತು. ಇನ್ನು ಯುದ್ಧವನ್ನು ಆರಂಭಿಸಿದರೆ ಲಂಕೆಯಲ್ಲಿ ಮೃತ್ಯು ದೇವತೆಯ ನಾಟ್ಯ ರಂಗವನ್ನಾಗಿ ಮಾಡಿದಂತಾಗುವುದು. ಈಗಲೂ ನಿನ್ನ ಹಿತವನ್ನು ಬಯಸಿ ಮತ್ತೆ ಮತ್ತೆ ಹೊತ್ತಿ ಹೇಳುವನ್ನು ಕೇಳು. ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ದೈತ್ಯ ದಾನವ ಕುಲಗಳ ವಂಶವನ್ನು ರಕ್ಷಿಸಿ ಕೀರ್ತಿ ಶ್ರೇಯಸ್ಸಿನಿಂದ ಬಾಳು. ಸ್ವಪಕ್ಷ ದೂಷಣವನ್ನು, ವಿಪಕ್ಷ ಭೂಷಣವನ್ನು ಕೇಳಿ ಕೇಳಿ ಸಾಕಾಯಿತು. ಈ ಕ್ಷೀರಸಾಗರದಲ್ಲಿ ವಿಷವು ಹುಟ್ಟಿದಂತೆ ವೀರ ಪೌರಸ್ತ್ಯ ವಂಶಕ್ಕೆ ಕಳಂಕ ಸ್ವರೂಪನಾಗಿ ನೀನು ಜನಿಸಿದೆ. ಪ್ರಚಂಡ ಪ್ರತಾಪಶಾಲಿಗಳಾದ ಇಂದ್ರಜಿತ್ತು ಮೊದಲಾದವರನ್ನು ಬಲಹೀನರು, ಕೇಳಿಗಳು ಎಂದು ಹೀಯಾಳಿಸಿ ಎಣ್ಣಿಗನಾಗಿ ಜಗತ್ತಿಗಿತ ವಿಕ್ರಮನಾದ ನನ್ನನ್ನು ಒಬ್ಬ ಹುಲಮಾನವನಿಗೆ ಹೇಳಲು ಬಂದೆಯ? ನೀನು ಪೌರುಷಹೀನನು, ಕುಲಾದಮನು. ಹೇಳಿ ನಿನ್ನಂತಹ ಹೇಳಿಯು ಈ ದಶಕಂಠನ ತಮ್ಮನೆಂದರೆ ನನಗೆಂತಹ ಅವಮಾನ. ನಿನ್ನ ಮುಖವನ್ನು ನೋಡಬಾರದು. ನಿನ್ನ ನೀಗಲೇ ಇಲ್ಲಿಯೇ ನಿನ್ನ ಶಿರಸ್ಸನ್ನು ಚಂಡಾಡಿ ಬಿಡುವೆನು. ಶಾಂತಿ ಶಾಂತಿ, ಸ್ವಲ್ಪ ಸುಧಾರಿಸು. ನೂತನಾಗಿ ಬಂದವರನ್ನು ಕೊಲ್ಲುವುದು ತರವಲ್ಲ ಮಾತ್ರ. ಈ ಅಧಮನನ್ನು ನನ್ನ ಭ್ರಾತೃವೆನ್ನ ಬೇಡ. ಇವನು ನನಗೆ ಪರಮಶತ್ರು. ನಾನು ಈ ನರಾಧಮನಿಗೆ ಶರಣಾಗತನೆಂದು ಬೋಧಿಸುತ್ತಿರುವನು ಈ ಅಯೋಗ್ಯನು. ಶರಣಾಗತದಿದ್ದರೆ ರಣಕ್ಕೆ ಆಹುತಿಯಾಗು. ದುರಾತ್ಮ, ಹೊಂಡಿನ ಮೇಲೆ ಮುಳ್ಳು ಚುಚ್ಚಿದಂತೆ ಮತ್ತೆ ಮತ್ತೆ ಹರಟುವೆಯ? ಸಾಕು, ಮುಚ್ಚು ಬಾಯಿ. ತೊಲಗಾಚೆ. ಈ ನಿನ್ನ ಮುಖವನ್ನು ನನಗೆ ನೋಡಲು ತೋರಿಸಬೇಡ. ನನ್ನ ರಾಜ್ಯದಲ್ಲೇ ಇರಕೂಡದು. ಹೊರಡು, ಬೇಗ ಹೊರಡು. ಹೋಗುವನು ಅಣ್ಣ, ಹೋಗುವನು, ಹೊರಟು ಹೋಗುವನು. ನಿನ್ನಂತಹ ಧರ್ಮದ್ರೋಹಿಯು, ನೀತಿ ಬಾಹಿರನು, ಕುಲ ಕಳಂಕನಾದು ನನಗೆ ಅಣ್ಣನಂದರೆ ಅದು ನನಗೆ ಅವಮಾನವೇ ಸರಿ. ಅದು ಹೇಗೆಂದರೆ
ನಿನ್ನ ಮತ್ತು ದೈತ್ಯ ದಾನವ ವಂಶಗಳ ನಾಶವನ್ನು ನೋಡಲಾರೆ. ನಿನಗೆ ಎಚ್ಚರಿಕೆಯನ್ನು ಹೇಳಿದನು, ವಿವೇಕ ಮಾರ್ಗವನ್ನು ಸೂಚಿಸಿದನು. ಅದೆಲ್ಲವೂ ಹಾವಿಗೆ ಹಾಲೆರಂತೆ ನಿನ್ನ ವಿಷವನ್ನೇ ಉಕ್ಕಿಸಿತು. ಇದರ ಫಲವನ್ನು ಕ್ಷಿಪ್ರದಲ್ಲಿ ಅನುಭವಿಸಿರಿ. ಅಲ್ಪರೆಂದು ತುರ್ಚಕರಿಸಿರುವ ನರವಾನರರೇ, ನಿಮಗೂ ಮತ್ತು ನಿಮ್ಮ ದೈತ್ಯ ದಾನವ ಕುಲಗಳಿಗೂ ಮೃತ್ಯುಗಳಾಗಿ ಆ ರಾಮ ಲಕ್ಷ್ಮಣರ ಶರಗಾಧಗಳಿಂದ ನಿಮ್ಮ ತಲೆಗಳು ಹಾರಿ ಹೋಗುವವು. ಆ ವಾನರ ಬಲ್ಲೂಕ ಬಲವು ಈ ನಿನ್ನ ಲಂಕೆಯನ್ನು ಮುತ್ತಿ ಅನರ್ಥಗಳನ್ನು ನಡೆಸುವಾಗಲಾದರೂ ನೀನು ಆ ಘೋರ ರಾಮ ಬಾಣಗಳಿಂದ ಪ್ರಾಣ ಸಂಕಟದಲ್ಲಿ ನರಳುವಾಗಲಾದರೂ ನನ್ನ ಹಿತವನ್ನು ಬಯಸಿ ಪಶ್ಚಾತ್ತಾಪ ಪಡೆಯುವೆ. ಎಲ್ಲವೋ ವಿಭೀಷಣ, ನೀಚ ವಿಭೀಷಣ, ಕುಲದ್ರೋಹಿ ವಿಭೀಷಣ, ನಿನಗೆ ಬಗಳು ಸನ್ನೆಯು ಗುಣವಾಯಿತು. ಇನ್ನು ನೀನಿಲ್ಲಿರಲು ಅರ್ಹನಲ್ಲ. ತೊಲಗು ತೊಲಗು, ಮೊದಲಿಂದಾಚೆ ಇಲ್ಲಿಂದ ಹೊರಟು ಹೊರವಾಗಿ ಹೋಗು. ನಿನಗೆ ಬಹು ಸನ್ನಿಯು ನಿನಗೆ ಮರಣ ಸನ್ನಿಯುವುದು ಸನ್ನಿಹಿತವಾಗಿರುವ ಕಾರಣ ನನ್ನ ಬಹು ಸನ್ನಿಯು ಬಲವಾಗಬೇಕಾಯಿತು. ನಾನು ಹೊರಟು ಹೋಗುವನು, ಉಪಾಯವಿಲ್ಲ. ನಾನು ಹೋಗಿ ಬರುವನು. ನಾನಿಲ್ಲದೆ ಸುಖವಾಗಿರು. ನಿನ್ನ ಲಂಕಾ ನಗರವನ್ನು ರಕ್ಷಿಸಿಕೋ. ನಿನಗೆ ಮಂಗಳವಾಗಲಿ. ನಾನು ಹೋಗಿ ಬರುವನು. ಮಾತಿಗೆ ಮಾತು ಉತ್ತರ ಕೊಡುತ್ತಾನಿಲ್ಲ ಬೇಡ ವಿಭೀಷಣ, ಹೊರಟು ಹಾಳಾಗಿ ಹೋಗು. ಇನ್ನು ಅರಿಷ್ಟವು ನಿವಾರಣೆಯಾಯಿತು. ಇನ್ನು ಯುದ್ಧವೇ ನಿಶ್ಚಯ. ದೈವ ಸ್ವರೂಪನಾದ ರಾಮಚಂದ್ರ, ನಿನ್ನ ಬರವಕ್ಕೆ ಬಂದಿರಲು ಶರಣಾಗತನಾದ ನನ್ನನ್ನು ಕಾಪಾಡಿದೇವ, ಕಾಪಾಡು. ವಿಭೀಷಣ, ನೀನು ನನ್ನ ಪರಮ ಭಕ್ತ ಎಂದು ನಿನಗೆ ಆಶ್ರಯವನ್ನು ಕೊಡುವೆನು. ಇನ್ನು ನೀನು ಚಿಂತಿಸದೆ ನಮ್ಮೊಂದಿಗೆನು. ನೀನು ನಮ್ಮೊಂದಿಗೆ ಬಂದಿದ್ದು ನಮಗೇ ಒಳಿತು. ಧನ್ಯನಾದನು ದೇವ, ಧನ್ಯನಾದನು. ಈ ದಿನ ನಿಮ್ಮೊಡನೆ ಇಂದ್ರಜಿತ್ತನು ಯುದ್ಧಕ್ಕೆ ಬರುವನು. ಅವನು ಮಹಾಸುರನು. ಯುದ್ಧಕ್ಕೆ ಸಿದ್ಧರಾಗಿರಿ. ಆದರೆ ಇಂದ್ರಜಿತ್ತನು ನಿಕುಂಬಲ ಯಾಗ ಮಾಡಿ ಅಜಯನಾಗಲು ಅವನಿಸುತ್ತಿರುವನು. ಆ ಯಾಗಗುಂಡಕ್ಕೆ ಕಲ್ಲುಗಳನ್ನು ಹಾಕಿ ಹಾಳು ಮಾಡಿ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿರಿ. ಉತ್ತಮ ಯೋಚನೆ. ಸುಗ್ರೀವಾಂಜನೇಯರೇ, ಅಭಿವೀರರೇ, ವಿಭೀಷಣನು ಹೇಳಿದಂತೆ ಈ ಕಾರ್ಯ ಶೀಘ್ರವಾಗಲಿ. ಬಾ ಬಾ ಬಾ. ಓಂ ನಮಃ ಶಿವಾಯ.